ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ವಿದ್ಯಂಗೆ ಅಪ್ಪ ಅಮ್ಮನ್ನೆಲ್ಲ ನೋಡಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಬಸ್ರಿ ಬಯಕೆ ಅಂದರೆ ಆಸೆ ಆಗಿದೆ. ಇದನ್ನು ಭದ್ರ ಕೇಳಿಸ್ಕೊಂಡು ಹೋಗಿ ಅಲ್ಲಿ ಅವ್ರ ಅತ್ತೆ ಮನೆಗೆ ಹೋಗಿ ಅಲ್ಲಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಾಯಿದ್ದಾನೆ. ನಿನ್ನೆ ಹೋಗಿ ಇವತ್ತು ನೈಟು ಕರ್ಕೊಂಡು ಬರ್ತಾಯಿದ್ದಾನೆ. ಆಗ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಆದರೆ ಇಲ್ಲಿ ಚಂಪ ಇದ್ದಾಳೆ, ಮತ್ತು ಅವಳ ತಂಗಿ ಇದ್ದಾಳೆ, ಎಲ್ಲರೂ ಇದ್ದಾರೆ ನೋಡ್ಕೊಳ್ಳೋದಕ್ಕೆ. ಏನೂ ತೊಂದರೆ ಇರಲಿಲ್ಲ. ಆದರೆ ಅವಳಿಗೆ ಆಸೆ ಒಂದಿತ್ತು, ಅಪ್ಪ ಅಮ್ಮನ ನೋಡಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಪಡ್ತಾ ಇರ್ತಾಳೆ. ಹಾಗಾಗಿ ಬರ್ತಾನೆ. ಬಂದು ಬಾಗಿಲು ತಟ್ಟುತ್ತಾನೆ. ಬಾಗಿಲು ತಟ್ಟಿದಾಗ ಸರು ಹೇಳ್ತಾಳೆ, ಅಕ್ಕ ಇಲ್ಲೇ ಇರೇ ನೀನು, ಭಾವ ಬಂದಿರಬೇಕು ಲೇಟಾಗಿ, ಬಾಗಿಲು ತೆಗಿತೀನಿ ಅಂತ ಹೋಗ್ತಾಳೆ. ನಿನಗೆ ಅಪ್ಪ ಅಮ್ಮನ ನೋಡಬೇಕು ಅಂತ ಆಸೆ ಆದರೆ ಇವತ್ತು ರಾತ್ರಿ ಮಲ್ಕೋ, ನಾಳೆ ನೋಡೋಣ, ಏರ್ಪಾಡು ಮಾಡೋಣಂತೆ, ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ. ಅಷ್ಟರೊಳಗೆ ಭದ್ರನೇ ಕರ್ಕೊಂಡು ಬಂದಿರ್ತಾನೆ. ಭದ್ರ ಕರ್ಕೊಂಡು ಬಂದು ಬಾಗಿಲನ್ನು ನಿಂತಿರ್ತಾನೆ. ಸರು ಹೋಗಿ ಬಾಗಿಲು ತೆಗೆದು ಒಳಗಡೆ ಓಡಿ ಬಂದುಬಿಟ್ಟು, ಅಕ್ಕ ಕಣ್ಮುಚ್ಚೆ ಅಂತ ಕಣ್ಮುಚ್ಚಿಸ್ತಾಳೆ. ಅಯ್ಯೋ ಸರು ಏನು ಬಿಡೆ ನಿಂದು ಅಂತ ಹೇಳ್ತಾಳೆ. ಇಲ್ಲ ಅಕ್ಕ ನೀನು ಕಣ್ಮುಚ್ಚೆ ಅಂತೇಳಿ. ಚಂಪನ್ನು ಅಷ್ಟೇ ಕಣ್ಮುಚ್ಚು ಅಂತೇಳಿ, ಚಂಪ ಏನೋ ತಂದಿರ್ತಾಳೆ ಕುಡಿಯೋಕ್ಕೆ ಕೊಡೋದಕ್ಕೆ ಅಂತೇಳಿ, ಕಣ್ಮುಚ್ಚು ಚಂಪಕ್ಕ ನೀನು ಕಣ್ಮುಚ್ಕೋ ಅಂತೇಳಿ ಅವಳನ್ನು ಕಣ್ಮುಚ್ಚಿಸಿ ಸರಿ ಅಂತೇಳ್ಬಿಟ್ಟು ನನಗೆ ಹೇಳೋವ್ರಿಗೂ ಕಣ್ಣು ತೆಗಿಬಾರ್ದು ಅಂತ ಹೇಳಿರ್ತಾಳೆ. ಆಮೇಲೆ ಅಪ್ಪ ಅಮ್ಮ ಎಲ್ಲ ಒಳಗೆ ಬರ್ತಾರೆ. ಈ ಕಣ್ಣು ತೆಗಿ ಅಕ್ಕ ಅಂತ ಹೇಳ್ತಾಳೆ. ಕಣ್ಣು ತೆಗೆದಾಗ ಅಮ್ಮ ಅಪ್ಪ ಇಬ್ಬರು ಇರ್ತಾರೆ. ಅದು ನೋಡಿ ತುಂಬ ಖುಷಿ ಆಗ್ಬಿಡುತ್ತೆ. ಖುಷಿ ಅಂದರೆ ಅಷ್ಟಿಷ್ಟು ಖುಷಿ ಆಗೋಲ್ಲ. ಅಪ್ಪ ಅಮ್ಮ ಅಂತೇಳಿ ಹೋಗಿ ತಪ್ಕೊಂಬಿಡ್ತಾಳೆ. ತಪ್ಕೊಂಡು ಅಳ್ತಾಳೆ. ಆಮೇಲೆ ಅಪ್ಪನಿಗೂ ಕೂಡ, ಅಪ್ಪ ನಿನಗೀಗ ಒಳ್ಳೆ ಮನುಷ್ಯ ಆಗಿದೆಯಾ, ಎಲ್ಲ ಬಿಟ್ಟು ನಿನ್ನನ್ನು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಅಪ್ಪನೂ ತಪ್ಕೊತಾಳೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಗೊತ್ತೇ, ನಮ್ಮ ಅಳಿಯಂದಿರು ಅಂತ ಹೇಳ್ತಾಳೆ. ಆವಾಗ ಗಂಡನ ಮುಖ ನೋಡ್ತಾಳೆ. ಗಂಡನ ಮುಖ ನೋಡಿದಾಗ ಅವಳಿಗೆ ಏನೂ ಗೊತ್ತೇ ಆಗೋದಿಲ್ಲ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಸಂತೋಷವಾಗಿ ಇರ್ತಾರೆ. ಆಮೇಲೆ ಅಳಿಯಂದಿರು ಹಿಂಗೆ ಬಂದು ಹಿಂಗೆಲ್ಲ ಮಾಡಿದ್ರು ಅಂತೆಲ್ಲ ಕತೆ ಹೇಳ್ತಾರೆ. ರಾತ್ರಿ ಬಂದರು ಅಳಿಯಂದಿರು, ಪಾಪ ಕ್ಷಮೆ ಕೇಳ್ತಿದ್ರು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆವಾಗ ಅಪ್ಪ ಅಮ್ಮ ಅದು ಹೇಳೋದು ನೋಡ್ಬಿಟ್ಟು ಅವಳಿಗೆ ಕರುಳು ಚುರುಕನ್ನುತ್ತೆ. ಆದರೂ ಅಲ್ಲ ಕಣಮ್ಮ ನೀನು ಇಷ್ಟು ಹೊತ್ತಲ್ಲಿ ಬಂದಿದ್ದೀರಲ್ಲ, ಕತ್ಲೆ ಆಗಿತ್ತು ಅಂತ. ಹೌದು ಅಳಿಯಂದಿರು ಬಿಡಲಿಲ್ಲ, ವಿದ್ಯೆ ನೋಡಬೇಕಂತೆ ಬನ್ನಿ ಅಂತೇಳಿ ಕರ್ಕೊಂಡೇ ಬಂದರು. ಅಪ್ಪ ಅಮ್ಮನ ನೋಡಬೇಕು ಅಂದೆ ಅಂತಲ್ಲವ ಅಂತೇಳಿ. ಹಾಗೆ ಎಲ್ಲರೂ ಹೀಗೆ ವಿಚಾರಿಸ್ಕೊಂಡು ತುಂಬ ಖುಷಿ ಪಡ್ತಾರೆ. ಆವಾಗ ಅಲ್ಲಿ ಭದ್ರಂಗೂ ಖುಷಿ ಆಗುತ್ತೆ, ತುಂಬ ಖುಷಿ ಪಡ್ತಾನೆ ಭದ್ರ. ಹೆಂಡ್ತಿ ಖುಷಿಯಾಗಿದ್ದರೆ ಭದ್ರನೂ ಖುಷಿಯಾಗಿರ್ತಾನೆ. ಹಾಗಾಗಿ ಸಖತ್ತು ಖುಷಿ ಪಡ್ತಾನೆ. ಇಲ್ಲಿವರೆಗೆ ನಾನೆಲ್ಲ ತಪ್ಪು ಮಾಡಿದ್ದು, ತುಂಬ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿಬಿಡಿ ಅಂತೆಲ್ಲ ಕೇಳಿ ಎಲ್ಲ ಮಾಡಿರ್ತಾನೆ. ಅದನ್ನೆಲ್ಲ ಮಗಳಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವಳಿಗೂ ಕೂಡ ಸಂತೋಷ ಆಗುತ್ತೆ. ಹೆಂಗೋ ನಮ್ಮ ಗೌಡ್ರಿಗೆಲ್ಲ ಅರ್ಥ ಆಯ್ತಲ್ಲ ಲಾಸ್ಟಿಗೆ ಅಂತೇಳಿ. ಶರುಗೂ ಕೂಡ ತುಂಬ ಖುಷಿ ಆಗುತ್ತೆ. ಅವಳು ಅಕ್ಕನ ನೋಡ್ಕೊಳ್ಳೋಕೆ ಇಲ್ಲೇ ಬಂದಿರ್ತಾಳೆ. ಅಕ್ಕ ಕಾಲೇಜು ಮತ್ತು ಕೆಲಸ ಅಂತ ಓಡಾಡ್ತಿರ್ತಾಳಲ್ಲ, ಹಾಗಾಗಿ ಅಕ್ಕನ ನೋಡ್ಕೊಳ್ಳೋಕ್ಕೆ ಬೇಕೇ ಬೇಕು ಅಂತ ಕಳಿಸಿರ್ತಾರೆ. ಅಕ್ಕನ ನೋಡ್ಕೊಂಡು ಅವಳಿಲ್ಲೇ ಇರ್ತಾಳೆ. ಇನ್ನು ಚಂಪ ಅವಳು ಲಾಯರ್ಗೆ ಓದ್ತಾ ಇದ್ದಾಳೆ. ಅವಳು ಇರಲ್ಲ, ಓದೋಕ್ಕೆ ಹೋಗೋದು ಬರೋದು ಅದೆಲ್ಲ ಇರುತ್ತೆ. ಮನೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಂಗಾಗಿ ಅಕ್ಕನ ತಂದು ಇಲ್ಲೇ ಇರಿಸ್ಕೊಂಡಿದ್ಲು. ತಂಗಿನ ತಂದು ಇಲ್ಲೇ ಇರಿಸ್ಕೊಂಡಿದ್ಲು. ಓಕೆ. ಆಮೇಲೆ ಅಪ್ಪಂಗೆ ತುಂಬ ಖುಷಿ ಆಗುತ್ತೆ ವಿದ್ಯೆನ ನೋಡಿ. ಆಮೇಲೆ ಅಮ್ಮಂಗೂ ತುಂಬ ಖುಷಿ ಆಗುತ್ತೆ. ಇಬ್ಬರು ತುಂಬ ಸಂಭ್ರಮ ಪಡ್ತಾರೆ ಮಗಳನ್ನ ನೋಡಿಬಿಟ್ಟು. ಎಷ್ಟೋ ದಿನ ಆಗಿತ್ತು, ಧೈರ್ಯವಾಗಿ ಬರೋಕ್ಕೆ ಆಗ್ತಿರ್ಲಿಲ್ಲ. ಏಕೆಂದರೆ ಭದ್ರ ಬೈತಾನೆ ಅನ್ನೋ ಹೆದರಿಕೆಗೆ ಅವ್ರು ಬಂದು ನೋಡೋಕ್ಕೆ ಆಗಿಲ್ಲ. ಹೇಳ್ಬೇಕಂದ್ರೆ ಬಂದರೆ ಎಲ್ಲಿ ಬೈತಾರೋ ಅಳಿಯಂದಿರು ಅಂತೇಳ್ಬಿಟ್ಟು ಪಾಪ ಅವ್ರು ದೂರದಿಂದನೇ ನೋಡಿ ಖುಷಿ ಪಡೋದು ಅಷ್ಟೇ ಆಗಿತ್ತು ಅವ್ರದ್ದು. ಇವಾಗ ಹತ್ತಿರದಿಂದ ವಿದ್ಯೆನ ನೋಡೋದು ಎಷ್ಟು ಖುಷಿ ತಂದ ವಿಷಯ ಅಂದರೆ ಅವರಿಗೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿ ಕೊಡುವಂಥ ವಿಷಯ ಆಗಿತ್ತು. ಆಗ ತುಂಬಾ ಖುಷಿಪಟ್ಟು ಅಮ್ಮ ಮಗಳು ಎಷ್ಟು ಬಾಂಧವ್ಯನ ಹಂಚ್ಕೋತಿದ್ದಾರೆ ಅಂದರೆ ನಿಜವಾಗ್ಲೂ ಅಮ್ಮ ಮಗಳು ಹಂಗಿರಬೇಕು ಹೇಳ್ಬೇಕಂದ್ರೆ. ಅದನ್ನು ನೋಡಿ ಅಪ್ಪಗೂ ತುಂಬ ಸಂತೋಷ, ಅದನ್ನು ನೋಡಿ ಭದ್ರೇಗೌಡಗೂ ತುಂಬ ಸಂತೋಷ. ಎಷ್ಟು ಖುಷಿ ಪಡ್ತಾರೆ ಎಲ್ಲರೂ ಅಂದರೆ. ಆಮೇಲೆ ಬಸ್ರಿ ಹೆಂಗಸು
ಅಲ್ವಾ, ವಿದ್ಯಾ ಬಸ್ರಿ ಹೆಂಗಸು ಬೇರೆ. ಆಮೇಲೆ ಅವು ಶಿವರಾಮೇಗೌಡ ಬೇರೆ ಹೋಟೆಲಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ, ಕೆಲಸ ಕೊಡಬೇಡಿ ಸೊಸೆಗೆ ಅಂತ ಹೇಳ್ಬಿಟ್ಟಿದ್ದಾನೆ. ಅದೇ ಯಾಕೆ ಮಾವಯ್ಯ ಹಂಗೆ ಮಾಡಿದ್ದೀರಿ ಅಂತ ಕೇಳೋಕ್ಕೆ ಹೋಗ್ತಾಳೆ. ಅದಕ್ಕೆ ಬಸ್ರಿ ಹೆಂಗಸು ಈಗೇನೋ ಕೆಲಸ ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ ಅಂತ. ಮತ್ತು ಏನು ಮಾಡಲಿ ಮಾವಯ್ಯ, ನಾನು ಫೀಸ್ ಕಟ್ಟೋದು ಹೇಗೆ, ಮನೆ ಮೇಂಟೈನ್ ನಾನು ಹೆಂಗೆ, ನಾನು ಬದುಕೊಳ್ಳೋದು ಹೆಂಗೆ ಅಂತ ಕೇಳ್ತಾಳೆ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಅದು ಹೆಂಗಾಗುತ್ತೆ ಮಾವಯ್ಯ, ನಾಳೆ ನನ್ನ ಮಗು ಕೇಳ್ಬೋದು, ನಿನ್ನ ದುಡಿಮೆಯಿಂದ ನೀನು ಮಾಡಿದೆಯೋ ಅಥವಾ ಬೇರೆಯವ್ರ ದುಡಿಮೆಯಿಂದ ನೀನು ನನ್ನ ಸಾಕಿದೀಯ ಅಂದರೆ ನಾನು ಏನು ಹೇಳಲಿ ಮಾವಯ್ಯ. ನನ್ನ ದುಡಿಮೆಯಿಂದನೇ ನಾನು ಸಾಕಬೇಕು ಅಂತ ನನ್ನ ಆಸೆ ಇದೆ, ನನ್ನ ದುಡಿಮೆಯಿಂದನೇ ನಾನು ಓದಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡ ಆಯಿತು ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳುವಂತೆ, ಈಗ ಅದೆಲ್ಲ ಆಗಲ್ಲ ಕಣವ, ಬಸ್ರಿನಲ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ. ಈಗ ನೀನು ಬಸ್ರಿ ಮಗು ಎತ್ತು ಆರಾಮಾಗಿರೋದು ಕಲ್ತ್ಕೋ, ಅದೇನೋ ಡಾಕ್ಟ್ರು ಓದ್ತೀನಿ ಅಂತೀಯಲ್ಲ ಅದೊಂದು ಓದ್ಕೊಳ್ಳುವಂತೆ ಬಿಡು, ಅವೆಲ್ಲ ಖರ್ಚು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದು ಹೆಂಗಾಗುತ್ತೆ ಮಾವಯ್ಯ ಅಂತ ಹೇಳ್ತಾಳೆ. ಆಮೇಲೆ ಭದ್ರನೂ ಹೇಳ್ತಾನೆ, ಭದ್ರನೂ ಸಪೋರ್ಟ್ ಮಾಡ್ತಾನೆ. ಹೀಗೆ ಅವರು ಮನೆಯವರೆಲ್ಲ ಒಪ್ಕೋಬೇಕು. ಈಶ್ವರಿ ಮಗಳು ಚಿತ್ರ ಅವರು ಒಪ್ಪಲ್ಲ. ಆಮೇಲೆ ಸಾವಿತ್ರಿ ಮಗಳು ಅವರು ಒಪ್ಪಲ್ಲ. ಅವರು ಒಪ್ಪದೇ ಇದ್ದರೆ ಏನಂತೆ, ಶಿವರಾಮೇಗೌಡಂದೇ ನಡೆಯೋದು ಅಲ್ಲಿ, ಮತ್ತು ಅಜ್ಜಿದೇ ನಡೆಯೋದು. ಅವರಿಬ್ಬರು ಒಪ್ಕೊಂಡ್ರೆ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ಇವರೆಷ್ಟೇ ಹಾರಾಡಿದ್ರು ತೂರಾಡಿದ್ರೂ ವಿದ್ಯೆನೇ ಮುದ್ದು ಸೊಸೆ ಈ ಮನೆಗೆ, ಅದು ಯಾವತ್ತೂ ಗ್ಯಾರಂಟಿನೇ. ಅದೇನೋ ಅವರಮ್ಮ ಹೇಳ್ಕೊಟ್ಟಿದ್ದು ಅದೊಂದು ತಪ್ಪು ಮಾಡಿದ್ದಕ್ಕೆ ಪಾಪ ಅವಳಿಗೆ ಆ ಶಿಕ್ಷೆ ಕೊಟ್ಟರು. ಆ ಶಿಕ್ಷೆ ಈಗ ಅನುಭವಿಸಿದ್ದಾಯಿತು ಸುಮಾರು ವರ್ಷಗಟ್ಟಲೆ. ಇವಾಗ ಇನ್ನು ಆರಾಮಾಗಿರೋ ಅಂಥ ಕಾಲ. ಮಗು ಎತ್ಕೊಟ್ಟು ಅವಳು ಡಾಕ್ಟ್ರನ್ನ ಓದೋದು ಮುಖ್ಯ ಆಗಿರುತ್ತೆ. ತುಂಬ ಖುಷಿಪಟ್ಟು ಅವಳು ಕೆಲಸನ ಅವಳು ಮಾಡ್ತಾಯಿರ್ತಾಳೆ. ಹಾಗಾಗಿ ಅವಳು ಮನೆ ಕೆಲಸನೂ ಮಾಡ್ಕೋತಾಳೆ, ಕಾಲೇಜಿಗೂ ಹೋಗ್ತಾಳೆ, ಹೋಟೆಲ್ ಕೆಲಸನೂ ಮಾಡ್ಕೋತಾಳೆ. ಎಲ್ಲ ಮಾಡಿಕೊಂಡು ಅವಳು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ಲು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ಲು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಮನೆಯೂ ಕೂಡ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳಿಗೆ ಈ 3 ಅಡಿ ಅಂತ ಇವರೆಲ್ಲ ತಮಾಷೆ ಮಾಡಿ ಆ ಲೆವೆಲಿಗೆ ಬಂದಿರ್ತಾಳೆ ಅಷ್ಟೇ. ತುಂಬ ಚೆನ್ನಾಗಿ ಅವಳೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಳೆ. ಯಾವುದನ್ನು ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋ ಹಾಗೆ ಮಾಡ್ಕೊಳ್ಳೋದೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.